दीपो भव आपो दीपो भव. ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 89ನೇ ದಿನದ ಧ್ಯಾನಕ್ಕೆ ನಾವು ಬಂದಿದ್ದೀವಿ. ಈ ದಿನದ ಧ್ಯಾನವನ್ನ ಶುರು ಮಾಡೋಣ. ಎಲ್ಲರೂ ಕೈ ಬೆರಳುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನ ಸೇರಿಸಿ, ಬೆರಳುಗಳನ್ನು ಒಂದಕ್ಕೊಂದು ಸೇರಿರಬೇಕು, ಕ್ರಾಸ್ ಆಗಿರಬೇಕು. ಎರಡು ಪಾದಗಳನ್ನು ಒಂದರ ಮೇಲೆ ಒಂದು ಕ್ರಾಸ್ ಆಗಿರಬೇಕು. ಹಗುರವಾಗಿ ಕಣ್ಮುಚ್ಚಿ, ಕನ್ನಡಕ ಹಾಕ್ಕೊಂಡಿದ್ರೆ ಕನ್ನಡಕವನ್ನು ತೆಗೆದು ಹಗುರವಾಗಿ ಕಣ್ಣು ಮುಚ್ಚಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ವಿಚಾರ ಬೇಡ. ಇಂಪಾದ ಸಂಗೀತವನ್ನು ಕೇಳ್ತಾ ನಾವೆಲ್ಲರೂ ಕೂಡ ಉಸಿರನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಮ್ಮ ಉಸಿರೇ ನಮ್ಮ ಗುರು. ನಮ್ಮ ಉಸಿರಿನಲ್ಲಿ ಎಲ್ಲವೂ ಕೂಡ ಅಡಗಿದೆ. ಮಹಾಶಕ್ತಿ ನಮ್ಮ ಉಸಿರಿನಲ್ಲೇ ಅಡಗಿದೆ. ನಮ್ಮ ಉಸಿರಿನಲ್ಲಿ ಅಡಗಿರುವಂಥ ಶಕ್ತಿಯನ್ನು ನಾವು ತಿಳ್ಕೊಬೇಕಂದ್ರೆ ಪ್ರತಿದಿನ ಸಾಧನೆಯನ್ನು ನಾವು ಮಾಡಬೇಕು. ಹೇಗೆ ಹಾಲಿನಲ್ಲಿ ತುಪ್ಪ ಅಡಗಿದೆಯೋ, ನಮ್ಮ ಉಸಿರಿನಲ್ಲಿ ಅದ್ಭುತವಾದಂತಹ ಶಕ್ತಿ ಅಡಗಿದೆ, ಬ್ರಹ್ಮಾಂಡದ ಶಕ್ತಿ. ಆ ಬ್ರಹ್ಮಾಂಡದಲ್ಲಿರೋದೇ ಈ ಪಿಂಡಾಂಡದಲ್ಲಿರೋದು. ಅಂಥ ಒಂದು ಮಹಾಶಕ್ತಿ, ಅದ್ಭುತವಾದಂತಹ ಶಕ್ತಿ ಸಾಧನೆಯ ಮುಖಾಂತರ ನಾವು ತಿಳ್ಕೊಳ್ತಾ ಇರ್ತೀವಿ, ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ.
ಹಾಲಿನಲ್ಲಿ ತುಪ್ಪ ಇದೆ ಅಂದ ತಕ್ಷಣವೇ ಹಾಲಿನಲ್ಲಿ ನಮಗೆ ತುಪ್ಪ ಹುಡುಕಿದ್ರೆ ಸಿಕ್ಬಿಡತ್ತ, ಒಂದೇ ಸತಿ ನಮ್ಗೆ ಸಿಕ್ಬಿಡತ್ತ? ಸಿಗೋದಿಲ್ಲ. ಆ ಹಾಲನ್ನು ಕಾಯಿಸ್ಬೇಕು. ಕಾಯಿಸಿದಂಥ ಹಾಲನ್ನು ಆರಿಸ್ಬೇಕು, ತಣ್ಣಗೆ ಮಾಡಬೇಕು. ಆಮೇಲೆ ಹೆಪ್ಪಾಕಬೇಕು ಮೊಸರನ್ನು. ಆಮೇಲೆ ಅದನ್ನು ಕಡಿಬೇಕು. ಆಮೇಲೆ ಬೆಣ್ಣೆಯನ್ನು ನೋಡ್ತೀವಿ. ಒಂದೇ ಸತಿ ನಾವು ತುಪ್ಪವನ್ನೇ ನೋಡೋದಿಲ್ಲ, ಮೊಸರು ನೋಡ್ತೀವಿ. ಹಾಲಿನಲ್ಲಿ ಮೊಸರು ನೋಡ್ತೀವಿ, ಆಮೇಲೆ ಬೆಣ್ಣೆ ನೋಡ್ತೀವಿ. ಆಮೇಲೆ ಬೆಣ್ಣೆಯನ್ನು ಕಾಯಿಸಿದಾಗ ನಾವು ತುಪ್ಪವನ್ನು ನೋಡ್ತೀವಿ. ಹಾಲಿನಲ್ಲಿ ತುಪ್ಪ ಇದೆ ಅಂದರೆ ಆ ಹಾಲಿನಲ್ಲಿ ತುಪ್ಪ ಹುಡುಕಿದ್ರೆ ಸಿಗತ್ತಾ ನಮಗೆ? ಅದರಲ್ಲಿ ಅಡಗಿದೆ ತುಪ್ಪ. ಎಷ್ಟೊಂದು ಸಮಯ ಬೇಕಾಗತ್ತೆ ನಮಗೆ ತುಪ್ಪವನ್ನು, ಅದರಲ್ಲಿರುವಂಥ ಅಡಗಿರುವಂಥ ತುಪ್ಪವನ್ನು ನಾವು ಕಾಣಬೇಕಂದ್ರೆ ಎಷ್ಟೋ ಸಮಯ ಬೇಕಾಗತ್ತೆ. ಹಾಲು ಮನೆಗೆ ಬಂದ ತಕ್ಷಣನೇ ನಮಗೆ ತುಪ್ಪನೂ ಬೇಕಂದ್ರೆ ಸಿಗೋದಿಲ್ಲ, ಸಮಯ ಬೇಕಾಗತ್ತೆ. ನಾವು ಒಂದಿನ 2 ದಿನ ಧ್ಯಾನ ಮಾಡಿ ಏನು ಕೂಡ ಆಗ್ತಾ ಇಲ್ಲ ಅಂಥೇಳಿ ನಾವು ಅಂದ್ಕೊಂಡ್ರೆ ಏನು ಕೂಡ ನಾವು ಈ ಒಂದು ಉಸಿರಿನಲ್ಲಿರುವಂಥ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ತಿಳ್ಕೊಳ್ಳೋದಿಲ್ಲ, ಅಡಗಿರುವಂಥ ಶಕ್ತಿಯನ್ನು ನಾವು ತಿಳ್ಕೊಳ್ಳೋದಿಲ್ಲ. ಸಮಯ ಬೇಕಾಗತ್ತೆ ನಮಗೆ. ಯಾವಾಗ ಮತ್ತೆ ನಾವು ಆ ಹಾಲನ್ನು ಕಾಯಿಸಿ ಮೊಸರು ಹಾಕಿ ಬೆಣ್ಣೆಯನ್ನು ತೆಗೆದು ತುಪ್ಪ ಮಾಡ್ತೀವೋ ಮತ್ತೆ ಅದನ್ನು ಹಾಲನ್ನು ಮಾಡೋದಕ್ಕಾಗೋದಿಲ್ಲ, ಮತ್ತೆ ಮೊಸರನ್ನು ಹಾಕೋದಕ್ಕೆ ಆಗೋದಿಲ್ಲ, ಮತ್ತೆ ಹೊಸ ಹಾಲನ್ನೇ ನಾವು ತರಬೇಕಾಗತ್ತೆ. ಹಾಗೆ ನಾವು ಒಂದ್ಸತಿ ಈ ಭಗವಂತನ ನಮ್ಮ ಉಸಿರನ್ನು, ಈ ಅದ್ಭುತವಾದಂತಹ ಶಕ್ತಿಯನ್ನು ನಮ್ಮಲ್ಲಿದೆ, ನಾವು ಒಂದ್ಸತಿ ಅದನ್ನು ಯಾವಾಗ ನಾವು ತಿಳ್ಕೊಳ್ತೀವಿ ಆಗ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ಮತ್ತೆ ಹಾಲು ಆಗಬೇಕು, ಮೊಸರಾಗಬೇಕು ಅಂತೇಳಿ ಯಾವತ್ತೂ ಕೂಡ ನಾವು ಮತ್ತೆ ಪ್ರಯತ್ನ ಪಡೋದಿಲ್ಲ. ಮತ್ತೆ ಹೊಸದನ್ನು ಹೇಗೆ ಹಾಲನ್ನು ಮತ್ತೆ ತರ್ತೀವೋ ಹಾಗೆ ನಾವು ಕೂಡ ಮತ್ತೆ ಹೊಸಬ್ರನ್ನು ನಾವು ಸೃಷ್ಟಿ ಮಾಡ್ತೀವಿ.
ನಾವು ಪ್ರತಿದಿನ ಸಾಧನೆಯನ್ನ ಮಾಡ್ತಾನೆ ಇರಬೇಕು. ನಾವು ಬೆಳೀತಾನೆ ಇರ್ತೀವಿ. ನಾವು ಬೆಳೀತಾ ಇದ್ದೀವಿ ಅಂತ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ, ಒಂದು 5 ವರ್ಷ 10 ವರ್ಷ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಒಂದು ಮಗು ಇರುತ್ತೆ, ಹುಟ್ಟಿದ ಮಗು ಇರುತ್ತೆ, ನಾವು ದಿನಾಲೂ ನೋಡ್ತಾನೆ ಇರ್ತೀವಿ. ಆದರೆ ಅದು ಹೆಂಗೆ ದೊಡ್ಡದಾಗುತ್ತೋ ನಮಗೆ ಗೊತ್ತಿಲ್ಲ. ಕಣ್ಮುಂದೆ ದಿನಾಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಆ ಮಗುಗೆ, ಹುಟ್ಟಿದಂಥ ಮಗುಗೆ ದಿನಾಲೂ ಕೂಡ ನೋಡ್ತಾ ಇರ್ತೀವಿ. ಆದರೆ ಆ ಮಗು ಹೆಂಗೆ ಬೆಳೀತಾ ಇದೆ, ಹೆಂಗೆ ದೊಡ್ಡದಾಗ್ತಾ ಇದೆ ಅಂತೇಳಿ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಇವತ್ತು ನೋಡಿರೋದು ಮಗುವಿಗೆ ನಾಳೆ ನೋಡಿದರೆ ನಮ್ಗೆ ಗೊತ್ತಾಗೋದಿಲ್ಲ ಅದು ಎಷ್ಟು ಬೆಳೆದಿದೆ ಅಂಥೇಳಿ. ಈಗ ತಾನೇ ಹುಟ್ಟಿರುವಂಥ ಮಗು ಒಂದು 5 ವರ್ಷ ಆದಮೇಲೆ ನಾವು ನೋಡಿದರೆ ದಿನಾಲೂ ಕೂಡ ನಾವು ನೋಡ್ತಾನೆ ಇರ್ತೀವಿ. 5 ವರ್ಷ ಆದಮೇಲೆ ಎಷ್ಟು ದೊಡ್ಡವರಾಗಿಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಕಣ್ಮುಂದೆನೇ ನೋಡ್ತಾನೆ ಬೆಳೆದು ಬಿಟ್ಟಿದೆ ಆ ಮಗು ಅಂಥೇಳಿ ನಾವು ಹೇಳ್ತಾ ಇರ್ತೀವಿ. 10 ವರ್ಷ ಆದಮೇಲೆ ಇನ್ನೂ ದೊಡ್ಡದಾಗತ್ತೆ, ನಮ್ಮ ಎತ್ತರಕ್ಕೆ ಬೆಳೆದಿರತ್ತೆ. ಆದರೆ ಆ ಮಗು ಹೆಂಗೆ ಬೆಳೀತು ನಮ್ಗೆ ಗೊತ್ತಿಲ್ಲ. ದಿನಾಲೂ ಕೂಡ ನೋಡ್ತಾ ಇರ್ತೀವಿ. ಧ್ಯಾನದ ಅಭ್ಯಾಸವನ್ನು ನಾವು ಪ್ರತಿದಿನ ಮಾಡಬೇಕು. ನಾವು ಬೆಳೀತಾನೆ ಇದ್ದೀವಿ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಮಗು ನಮ್ಮ ಕಣ್ಮುಂದೆ ಇದ್ದ ಬೆಳೀತಾ ದೊಡ್ಡದಾಗ್ತಾ ಎತ್ತರವಾಗ್ತಾ ಇದ್ರೂ ಕೂಡ ನಮಗೆ ಹೇಗೆ ಗೊತ್ತಾಗೋದಿಲ್ವೋ ಹಾಗೆ ಇದನ್ನು ಕೂಡ, ಇಲ್ಲಿನೂ ಕೂಡ ನಾವು ಬೆಳೀತಾ ಇರ್ತೀವಿ. ಒಟ್ಟಿನಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಧ್ಯಾನ ಸಾಧನೆಯನ್ನು ಮಾಡುವಾಗ ನಾವು ಯಾವತ್ತೂ ಕೂಡ ನಾವು ನಿರಾಸರಾಗಬಾರ್ದು. ನನ್ನ ಜೀವನ ಸರಿಯಾಗಲಿಲ್ಲ ಅಥವಾ ನನಗೆ ಏನೂ ಕೂಡ ಅನುಭವ ಆಗ್ತಾ ಇಲ್ಲ ಅಥವಾ ನನ್ನ ಕಾಯಿಲೆಯನ್ನು ನಾನು ವಾಸಿ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂಥೇಳಿ ಯಾವತ್ತೂ ಕೂಡ ನಾವು ನಿರಾಸರಾಗಬಾರ್ದು. ನಾವು ಹಾಲು ಮನೆಗೆ ತಂದಿರ್ತೀವಿ, ಅದಕ್ಕೆ ನಾವು ಶ್ರಮ ಹಾಕಬೇಕು, ಕಾಯಿಸ್ಬೇಕು, ಆರೋವರೆಗೂ ಕಾಯಬೇಕು, ಮೊಸರಾಗಬೇಕು, ಬೆಣ್ಣೆ ಮಾಡಬೇಕು, ಕಡಿಬೇಕು, ಬೆಣ್ಣೆ ಮಾಡಬೇಕು, ತುಪ್ಪವನ್ನು ಕಾಯಿಸ್ಬೇಕು ಅಂತ. ಹಾಗೆ ನಾವು ಹಾಲು ತಂದಿಟ್ಟು ಮನೆಯಲ್ಲಿ ಕಾಯಿಸೋದಕ್ಕೆ ನಾವು ಬೇಜಾರ ಪಟ್ಟರೆ ಏನಾಗತ್ತೆ, ಕೆಟ್ಟೋಗ್ಬಿಡತ್ತೆ, ಹಾಲು ಒಡೆದೋಗ್ಬಿಡತ್ತೆ. ಹಾಗೆ ನಾವು ನಿರಾಸರಾಗಿ ನಾವು ಧ್ಯಾನವನ್ನು ನಮ್ಮ ಬಿಟ್ಬಿಟ್ರೆ ನಮ್ಮ ಜೀವನ ವ್ಯರ್ಥವಾಗಿಬಿಡತ್ತೆ. ಈ ಒಂದು ಅಮೂಲ್ಯವಾದಂತಹ ಶರೀರವನ್ನು ವ್ಯರ್ಥವಾಗಿಯೇ ನಾವು ಕಳೆದು ಬಿಡ್ತೀವಿ. ಎಷ್ಟೊಂದು ಬೆಲೆ ಇದೆ ಈ ಶರೀರಕ್ಕೆ. ಇದನ್ನು ನಾವು ಹಾನಿ ಮಾಡ್ಕೋಬಾರ್ದು. ಶ್ರಮ ವಹಿಸಬೇಕು.
ಸಹನೆ ಇರಬೇಕು. ಶ್ರದ್ಧೆಯಿಂದ ನಾವು ಧ್ಯಾನವನ್ನು ಮಾಡಬೇಕು. ಸಹನೆಯಿಂದನೇ ನಾವು ಪ್ರಗತಿಯನ್ನು ಕಾಣ್ತೀವಿ. ನಾವು ಸಹನೆಯಿಂದನೇ ಪ್ರಗತಿಯನ್ನು ಹೊಂದುತ್ತೀವಿ. ನಮ್ಮ ಮಗುವಿಗೆ ನಾವು ಜನ್ಮವನ್ನು ಕೊಟ್ಟಿರ್ತೀವಿ. 1 ವಾರ ಅಥವಾ 1 ತಿಂಗಳು ನೋಡ್ತೀವಿ, 1 ವರ್ಷ ನೋಡ್ತೀವಿ. ಇನ್ನು ಬೆಳಿತಾನೆ ಇಲ್ಲ ಅಂತೇಳಿ ನಾವೇನಾದ್ರೂ ಬೇಜಾರು ಮಾಡ್ಕೊಳ್ತೀವಿ ಏನು? ನಮಗೆ ದುಡಿದು ಹಾಕ್ತಾ ಇಲ್ಲ ಅಂತೇಳಿ ಸಮಯ ಬರೋವರೆಗೂ ಕಾಯ್ತೀವಿ. ನಾವು ಆ ಮಗು ದುಡಿದು ಹಾಕೋವರೆಗೂ ಕೂಡ ಕಾಯ್ತೀವಿ. ಇನ್ನು ಬೆಳೆದಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ಹೇಗೆ ಒಂದು ಮಗು ದಿನೇ ದಿನೇ ಬೆಳಿತಾನೆ ಇರುತ್ತೋ ಹಾಗೆ ನಾವು ಕೂಡ ಆಧ್ಯಾತ್ಮಿಕದಲ್ಲಿ ನಾವು ಕೂಡ ಬೆಳೀತಾ ಇರ್ತೀವಿ. ಹೇಗೆ ಒಂದು ಮಗು ಬೆಳೆದು ದೊಡ್ಡದಾಗತ್ತೋ 5 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ ಎಷ್ಟು ಎತ್ತರವಾಗಿ ತನ್ನ ಕಾಲ ಮೇಲೆ ಅದು ತಾನು ನಿಂತ್ಕೊಳ್ಳುತ್ತೆ. ಆದರೆ ಆ 15-20 ವರ್ಷದಲ್ಲಿ ಆ ಮಗು ಎಷ್ಟೊಂದು ಜ್ಞಾನವನ್ನು ಕಲ್ತಿರತ್ತೆ, ವಿಧ ವಿಧವಾದಂತಹ ವಿದ್ಯೆಯನ್ನ ಕಲ್ತಿರತ್ತೆ. ಹೇಗೆ ತಂದೆ ತಾಯಿ ಮಗುವಿಗೆ ಎಲ್ಲವನ್ನ ಕಲಿಸ್ಬೇಕು, ಆ ಮಗು ಎಲ್ಲ ಜ್ಞಾನವನ್ನ ಪಡ್ಕೋಬೇಕು. ತನ್ನ ಜೀವನವನ್ನ ಚೆನ್ನಾಗಿ ಜೀವಿಸಬೇಕು ಅಂಥೇಳಿ ಯಾವ ರೀತಿ ತಂದೆ ತಾಯಿಗೆ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೋ, ಕಲಿತಾ ಇರೋದು ಮಗುಗೆ ನೋಡಿ ಖುಷಿ ಪಡ್ತಾರೆ. ಎಷ್ಟೊಂದು ಕಲಿತಾ ಇದ್ದಾನೆ, ಶ್ರದ್ಧೆಯಿಂದ ಕಲಿತಾ ಇದ್ದಾನೆ ಅಂಥೇಳಿ ಆ ಮಗುಗೆ ನೋಡಿ ತಂದೆ ತಾಯಿ ಖುಷಿ ಪಡ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಮಗು ಕಲಿತಾ ಇದ್ರೆ ಕಷ್ಟಪಡ್ತಾ ಇದ್ದಾನೆ ಅಂಥೇಳಿ ತಂದೆ ತಾಯಿ ದುಃಖ ಪಡ್ತಾರೇನು? ಖುಷಿ ಪಡ್ತಾ ಇರ್ತಾನೆ, ಶ್ರದ್ಧೆಯಿಂದ ಕಲಿತಾ ಇದ್ದಾನೆ ನನ್ನ ಮಗ ಅಥವಾ ನನ್ನ ಮಗಳು. ಹಾಗೆ ನಾವು ಧ್ಯಾನ ಸಾಧನೆಯನ್ನ ಮಾಡ್ತಾ ಇರುವಾಗ ಎಲ್ಲ ಅನುಭವಗಳನ್ನು ಕೂಡ ನಮ್ಗಾಗ್ತಾ ಇರತ್ತೆ.
ಎಲ್ಲ ಅನುಭವದ ಜ್ಞಾನವನ್ನು ಕೂಡ ನಾವು ಕೂಡ ಕಲ್ತ್ಕೋಬೇಕು. ಮಕ್ಕಳಿಗೆ ಓದುವಾಗ ಪಾಠ ಅರ್ಥ ಆಗಲಿಲ್ಲ ಅಂದರೆ ಮಕ್ಕಳಿಗೆ ಟೆನ್ಷನ್ ಆಗುತ್ತೆ. ಆಟ ಆಡ್ತಾ ಇರುವಾಗ ಏನೋ ಒಂದು ಕಲಿತಾ ಇರುವಾಗ ಎಷ್ಟೋ ಸತಿ ಬೀಳ್ತಾರೆ, ಎಷ್ಟೋ ಸತಿ ಎದ್ದೇಳ್ತಾರೆ. ಎದ್ದು ಬಿದ್ದು ಟೆನ್ಷನ್ ಮಾಡಿನೇ ಅವ್ರು ಕಲ್ತ್ಕೊಳ್ಳೋದು. ಬಿಡೋದಿಲ್ಲ ಮಕ್ಕಳು ಬಿಡ್ತೀನಂದ್ರೆ ಹೇಳಿದ್ರು ಕೂಡ ತಂದೆ ತಾಯಿಗಳು ಬಿಡೋದಿಲ್ಲ. ಹೋಗು ಕಲ್ತ್ಕೊ ಹೋಗು ಅಂತೇಳಿ ಎಚ್ಚರಿಸ್ತಾ ಇರ್ತಾರೆ. ಹಾಗೆ ನಾವು ಕೂಡ ಧ್ಯಾನದಲ್ಲಿ ಎಷ್ಟೋ ದುಃಖವನ್ನ ಬಾಧೆಯನ್ನ ನಾವು ಪಡ್ತಾ ಇರ್ತೀವಿ, ತೊಂದರೆಯನ್ನ ಅನುಭವಿಸ್ತಾ ಇರ್ತೀವಿ. ಯಾವತ್ತೂ ಕೂಡ ನಾವು ನಿರಾಸರಾಗಬಾರ್ದು. ಒಂದೊಂದ್ಸತಿ ಏನು ಕೂಡ ಅರ್ಥ ಆಗಲಿಲ್ಲ ಅಂದರೆ ನಮಗೂ ಕೂಡ ಟೆನ್ಷನ್ ಆಗತ್ತೆ. ಏನು ಕೂಡ ಅರ್ಥನೇ ಆಗ್ತಾ ಇಲ್ವಲ್ಲ, ಏನು ನಡೀತಾ ಇದೆ, ಮನಸ್ಸಿಗೆ ಏನು ಕೂಡ ಸಮಾಧಾನ, ಒಳಗಡೆ ಏನೋ ಒಂದು ಗೊಂದಲ ನಡೀತಾ ಇದೆ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೊಸ ವಿಷಯವನ್ನ ತಿಳ್ಕೊಳ್ತಾ ಇರುವಾಗ ಗೊಂದಲಗಳು ಆಗ್ತಾ ಇರತ್ತೆ. ಏನು ಕೂಡ ಅರ್ಥ ಆಗದೆ ಇರುವಾಗ ನಮಗೂ ಕೂಡ ಟೆನ್ಷನ್ ಆಗತ್ತೆ, ಏನು ನಡೀತಾ ಇದೆ ಅಂಥೇಳಿ. ಮೊದಲು ಇದೆಲ್ಲವನ್ನು ಕೂಡ ಆಗೋದು ಸಹಜನೇ. ಮೊದಲು ಹಾಲಾನೇ ಆಗೋದು, ಆಮೇಲೆನೆ ಅಮೃತ ಉಕ್ಕತ್ತೆ. ನಾವು ಧ್ಯಾನಕ್ಕೆ ಬಂದಾಗ ನಮಗೆ ಮೊದಲೇ ಕಷ್ಟದಲ್ಲೇನೆ ನಾವು ಎಲ್ಲವನ್ನು ಕೂಡ ಕಳ್ಕೊಂಡಿರೋದು, ಕಷ್ಟದಲ್ಲೇನೆ ಇದ್ದೀವಿ ಧ್ಯಾನಕ್ಕೆ ಬಂದಾಗ. ಆದ್ರೆ ಕಷ್ಟ ಪರಿಹಾರ ಆಗತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ. ಆದ್ರೆ ಧ್ಯಾನನ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಪೂಜೆಯಿಂದ ಕಷ್ಟ ಪರಿಹಾರ ಆಗದೆ ಇರೋದು ಧ್ಯಾನದಲ್ಲಿ ನನಗೆ ಅದು ನನಗೆ ನಂಬಿಕೆನೂ ಇಲ್ಲ, ಅಪನಂಬಿಕೆನೂ ಏನೂ ಕೂಡ ನನಗಿಲ್ಲ. ಆಗತ್ತೆ ಅಂತನೂ ಕೂಡ ಇಲ್ಲ, ಆಗಲ್ಲ ಅಂತನೂ ಕೂಡ ಇಲ್ಲ. ಆದ್ರೆ ಧ್ಯಾನಕ್ಕೆ ಬರೋಕಿನ ಮೊದಲು ನನ್ನ ಜೀವನ ಈ ರೀತಿ ಆಗ್ತಾ ಇದೆಯಲ್ಲ ಯಾಕೆ ಅಂತೇಳಿ ದುಃಖ ಪಡ್ತಾ ಇದ್ದೆ. ಏನ್ ಮಾಡಿದ್ರು ಕೂಡ ಎಲ್ಲವನ್ನೂ ಕೂಡ ನಾವು ಕಳ್ಕೊಳ್ತಾ ಇದ್ದೀವಲ್ಲ ಅಂತೇಳಿ ದುಃಖ ಪಡ್ತಾ ಇದ್ದೆ. ಧ್ಯಾನಕ್ಕೆ ಬಂದ್ಮೇಲೆನೂ ಕೂಡ ಹೊಸದನ್ನ ಏನಾದ್ರೂ ತಗೊಂಡ್ರೆ ಅದು ಕಳೆದು ಹೋಗ್ತಾ ಇತ್ತು. ನಮ್ದು ಹೊಸದನ್ನ ಏನಾದ್ರೂ ತಗೊಳ್ಳಿ, ಆಸೆ ಪಟ್ಟು ಮಕ್ಕಳು ತಗೊಂಡು ಇರೋದನ್ನೆಲ್ಲ ಎಲ್ಲವನ್ನು ಕೂಡ ಕಳ್ಕೊಂಡಿದ್ದೀವಿ. ಒಂದು ಸೈಕಲ್ ಸಹಿತ ಇಲ್ಲ ಅಂತೇಳಿ ಆಸೆ ಪಟ್ಟು ಸೈಕಲ್ ತಗೊಂಡ್ರೆ ಅದು ಕಳೆದೋಗ್ಬಿಡೋದು. ಧ್ಯಾನಕ್ಕೆ ಬಂದಾಗ ಈ ರೀತಿ ನಮಗೆ ಇರೋದನ್ನೆಲ್ಲ ಕಳ್ಕೊಂಡಿದ್ವಿ. ಧ್ಯಾನಕ್ಕೆ ಬಂದ್ಮೇಲೆ ಹೊಸದನ್ನ ನಾವು ತಗೊಳ್ತಾ ಇದ್ದೀವಿ. ಹೊಸದನ್ನ ಏನ್ ತಗೊಂಡಿದ್ವಿ ಅದು ಕಳೆದು ಹೋಗೋದು. ಆದ್ರೆ ಅಲ್ಲಿ ನನಗೆ ದುಃಖ ಇತ್ತು. ಧ್ಯಾನಕ್ಕೆ ಬಂದ ಮೇಲೆ ಇಲ್ಲಿ ನನಗೆ ದುಃಖ ಆಗ್ತಾ ಇಲ್ಲ. ಹೊಸದನ್ನೇ ಕಳ್ಕೊಳ್ತಾ ಇದ್ರು ಕೂಡ
ದುಃಖ ಆಗ್ತಾ ಇಲ್ಲ. ಧ್ಯಾನಕ್ಕೆ ಬರೋಕಿನ ಮೊದಲು ನಮ್ಮಲ್ಲಿರೋದನ್ನೆಲ್ಲ ಕಳೆದೋಯ್ತು. ಜಾಗ ಇತ್ತು, ಚಿನ್ನದ ಸಾಮಾನುಗಳು ಇತ್ತು, ದುಡ್ಡು ಎಲ್ಲವನ್ನು ಕೂಡ ಕಳ್ಕೊಂಡ್ವಿ. ಮತ್ತೆ ಕೆಲಸ ಮಾಡಿದಂಥ ದುಡ್ಡುಗಳು ಬರ್ತಾ ಇರಲಿಲ್ಲ. ಬರುವಂಥ ದುಡ್ಡುಗಳನ್ನ ಮೋಸ ಮಾಡಿದ್ರು, ಕೊಡ್ಲಿಲ್ಲ. ಧ್ಯಾನಕ್ಕೆ ಬರೋಕಿನ ಮೊದಲು ಇದೆಲ್ಲ ನಡೀತಾನೆ ಇದೆ. ಅಲ್ಲಿಂದನೇ ನಾನು ಧ್ಯಾನಕ್ಕೆ ಶುರು ಮಾಡಿರೋದು. ಧ್ಯಾನಕ್ಕೆ ಬಂದಮೇಲೆ ಹೊಸದನ್ನ ತಗೊಂಡ್ರು. ಚಿಕ್ಕ ಮಕ್ಕಳು ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದೆ. ಅಮ್ಮ ನಾನು ಒಂದು ಸೈಕಲ್ ತಗೊಳ್ತೀನಿ. ತಗೊಳ್ಳಪ್ಪ. ಬಂದಿರುವಂಥ ಒಂದೊಂದು 10 ರೂಪಾಯಿ ಕೂಡಿಸಿ ಸೈಕಲ್ ತಗೊಂಡ್ರೆ ಅದ್ರೂ ಕಳೆದೋಗಿತ್ತು. ಅಲ್ಲಿ ಕಳೆದೋಗಿತ್ತು ಅಂತೇಳಿ ದುಃಖ ಪಡ್ಲಿಲ್ಲ ನಾನು. ಆಮೇಲೆ ಹಾಗೆ ಸ್ವಲ್ಪ ಮಕ್ಕಳು ಬೆಳೆದ್ರು, ಒಂದು ಗಾಡಿ ತಗೊಂಡ್ರು. ನಿಂತ ಜಾಗದಲ್ಲೇನೆ ಹೊಸ ಗಾಡಿನೇ ಕಳೆದೋಯ್ತು, ಹೊಸ ಸೈಕಲ್ ಕಳೆದೋಯ್ತು, ಹೊಸ ಗಾಡಿ ಕಳೆದೋಯ್ತು. 1.5 ಲಕ್ಷ ತಗೊಂಡು ಸ್ವಲ್ಪ ದುಡ್ಡು ಬಂದಿದೆ ಅಮ್ಮ, ಗಾಡಿ ತಗೊಳ್ತೀನಿ. ಆಯ್ತಪ್ಪ ತಗೊಳ್ರಿ, ಅದನ್ನು ಕೂಡ ಕಳೆದೋಯ್ತು. ಮತ್ತೆ ಏನೋ ಗಾಡಿ ತಗೊಂಡ್ರು ಕಳೆದೋಯ್ತು, ಸೈಕಲ್ ತಗೊಂಡ್ರು ಕೂಡ ಕಳೆದೋಯ್ತು. ಒಂದು ಸೈಟ್ ತಗೊಳ್ಳೋಣ, ಇರೋದೆಲ್ಲ ಸೈಟ್ ಎಲ್ಲ ನಾವು ಕಳ್ಕೊಂಡ್ಬಿಟ್ಟಿದೀವಿ, ಒಂದು ಸೈಟ್ ತಗೊಳ್ಳೋಣ. ತಗೊಳ್ರಿ. ಅಲ್ಲಿನೂ ಕೂಡ ಮೋಸ ಆಯ್ತು. ಅಲ್ಲಿನೂ ಕೂಡ ಮೋಸ ಆಯ್ತು ಅಂತೇಳಿ ಮತ್ತೆ ಇನ್ನೊಂದು ಫೋನಲ್ಲಿ ಏನೋ ಒಂದು ಬಂದಿದೆ, ಇದನ್ನು ಮಾಡೋದ್ರಿಂದ ಅವ್ರು ದುಡ್ಡು ಕೊಡ್ತಾರಂತೆ, ಮಾಡ್ರಿ ಅಂತೇಳಿ ಅಲ್ಲಿನೂ ಕೂಡ ಮೋಸ ಆಯ್ತು. ಇದೆಲ್ಲ ಕೂಡ ಧ್ಯಾನಕ್ಕೆ ಬಂದಾಗ್ಲೇನೆ ನಡೆದಿರೋದು. ಧ್ಯಾನಕ್ಕೆ ಬರೋಕಿನ ಮೊದಲು ಇರೋದನ್ನೆಲ್ಲ ಕಳ್ಕೊಂಡ್ವಿ. ಧ್ಯಾನಕ್ಕೆ ಬಂದ್ಮೇಲೆ ಏನು ಪಡ್ಕೊಳ್ತಾ ಇದ್ದೀವಿ ಅದನ್ನ ಕಳೆದೋಗ್ತಾ ಇದೆ. ನೋಡಿ ಎಷ್ಟೊಂದು ಕರ್ಮ ನಮ್ದಿದೆ. ಧ್ಯಾನಕ್ಕೆ ಬಂದ್ಮೇಲೆ ತಿಳ್ಕೊಂಡೆ, ಸತ್ಯವನ್ನ ತಿಳ್ಕೊಂಡೆ. ಇದನ್ನೆಲ್ಲ ಕಳ್ಕೊಂಡ್ರೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಭಯ ಪಡ್ಲಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಒಂದು ಕ್ಷಣ ಕೂಡ ನನಗೆ ಬರಲಿಲ್ಲ. ಆದ್ರೆ ಮೊದಲು ಧ್ಯಾನಕ್ಕೆ ಬರೋಕಿನ ಮೊದಲು ಇರೋದನ್ನ ಕಳ್ಕೊಳ್ತಾ ಇರುವಾಗ್ಲೇನೆ ನನಗೆ ದುಃಖ ಆಗ್ತಾ ಇತ್ತು. ಯಾಕೆ ಆ ರೀತಿ ಪರಿಸ್ಥಿತಿಗಳು ನನಗೆ ಬಂತು? ಜ್ಞಾನವನ್ನ ನನಗೆ ಕಲ್ತ್ಕೊಳ್ಳೋದಕ್ಕೋಸ್ಕರ. ಯಾವುದು ಕೂಡ ಶಾಶ್ವತ ಅಲ್ಲ ಅಂತೇಳಿ ತಿಳ್ಕೊಳ್ಳೋದಕ್ಕೋಸ್ಕರ. ಧ್ಯಾನಕ್ಕೆ ಬರೋಕಿನ ಮೊದಲು ನಾನು ಕಳ್ಕೊಂಡೆ ಅಂತೇಳಿ ದುಃಖ ಪಡ್ತಾ ಇದ್ದೆ. ಧ್ಯಾನಕ್ಕೆ ಬಂದ್ಮೇಲೆ ಹೊಸ ವಸ್ತುಗಳನ್ನ ಕೊಂಡ್ಕೊಂಡಿರೋದನ್ನು ಕೂಡ ಕಳೆದೋದ್ರೂ ಕೂಡ ನನಗೆ ದುಃಖ ಆಗ್ಲಿಲ್ಲ. ಇಲ್ಲಿ ನಾನು ಕಳ್ಕೊಳ್ತಾ ಇದ್ರು ಕೂಡ ಖುಷಿ ಆಗ್ತಾ ಇದ್ದೀನಿ. ನಾನು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವುದು ಕೂಡ ಒಂದು
ಮೊದಲು ಯಾವ ರೀತಿ ದುಃಖ ಆಗ್ತಾ ಇತ್ತು ಆ ರೀತಿ ದುಃಖ ಆಗ್ತಾ ಇಲ್ಲ ಅಂಥೇಳಿ ನನಗೆ ಅದು ಅನುಭವ ಮುಖಾಂತರ ಅದು ನಾನು ಖುಷಿ ಪಡ್ತಾ ಇದ್ದೀನಿ. ನಾನು ಈ ಜ್ಞಾನವನ್ನು ನಾನು ಕಲ್ತ್ಕೊಳ್ತಾ ಇದ್ದೀನಿ. ದುಃಖದಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ. ಅಲ್ಲಿ ದುಃಖ ಇತ್ತು, ಇಲ್ಲಿ ದುಃಖ ಇಲ್ಲ. ಅಲ್ಲಿನೂ ಕೂಡ ನಡೆದಿದೆ, ಇರೋದನ್ನೆಲ್ಲ ಕಳ್ಕೊಂಡಿದ್ವಿ. ಇಲ್ಲಿ ಹೊಸದನ್ನೇ ನಾವು ಕಳ್ಕೊಳ್ತಾ ಇದ್ರೂ ಕೂಡ ಇಲ್ಲಿ ದುಃಖ ಇಲ್ಲ. ಅಲ್ಲಿ ಹಳೇದನ್ನೇ ಕಳ್ಕೊಂಡ್ರು ಕೂಡ ನಾನು ದುಃಖದಲ್ಲಿ ನಾನು ಜೀವಿಸ್ತಾ ಇದ್ದೆ. ಇರೋದನ್ನ ಕಳ್ಕೊಂಡಿರೋದಾಗಲೇನೆ ನನಗೆ ಸಹಿಸ್ಕೊಳ್ಳುವಂಥ ಶಕ್ತಿ ಇರಲಿಲ್ಲ. ಅದು ಕಳೀತಾ ಇದೆ, ಕಳ್ಕೊಳ್ತಾ ಇದ್ದೀನಿ. ಆ ಮೋಹವನ್ನು ನಾನು ಕಳ್ಕೊಳ್ತಾ ಇದ್ದೀನಿ. ಆದರೆ ಜ್ಞಾನವನ್ನು ನಾನು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ. ಈ ಅರಿವು ನನಗೆ ಯಾವಾಗ ಬಂತು ಅಂದರೆ ಧ್ಯಾನಕ್ಕೆ ಬಂದಾಗ. ಯಾವುದು ಕೂಡ ಶಾಶ್ವತ ಇಲ್ಲ ಅಂತೇಳಿ ಜ್ಞಾನವನ್ನು ನಾನು ತಿಳ್ಕೊಂಡಾಗ, ಧ್ಯಾನದಿಂದ ಜ್ಞಾನ ನನಗೆ ಬಂತು. ಪ್ರತಿಯೊಬ್ಬರಿಗೂ ಕೂಡ ಆಗತ್ತೆ, ಪ್ರತಿಯೊಬ್ಬರಿಗೂ ಕೂಡ ಅನುಭವದಲ್ಲಿ ಬರುತ್ತೆ. ನಿರಾಸರಾಗಬಾರ್ದು. ಧ್ಯಾನದಲ್ಲಿ ಅಂಥ ಒಂದು ಪರಿಸ್ಥಿತಿಗಳು ನನಗೆ ಯಾಕೆ ಬಂತು ಅಂತೇಳಿ ತಿಳ್ಕೊಂಡೆ. ಮೋಸ ಮಾಡೋರು ಯಾಕೆ ನಮಗೆ ಸಿಕ್ಕಿದ್ರು, ಯಾಕೆ ಇರೋದನ್ನೆಲ್ಲ ಕಳ್ಕೊಳ್ತಾ ಇದ್ರು, ಕಳ್ಳರು ಯಾಕೆ ಬಂದರು, ಕಳ್ತನ ಯಾಕೆ ಮಾಡ್ಕೊಂಡೋದ್ರು, ಮನೆ ಹತ್ರ ಇಟ್ಟಿರುವಂಥ ಸೈಕಲ್ ಕಳೆದೋಯ್ತು, ಗಾಡಿ ಕಳೆದೋಯ್ತು, ಚೆನ್ನಾಗಿರೋದು ಗಾಡಿ, ಹೊಸ ಗಾಡಿನೇ, ಚೆನ್ನಾಗಿರೋದು ಗಾಡಿನೇ ತಗೊಳ್ತೀನಿ ಅಂಥೇಳಿ ಹೊಸದನ್ನ ಬಿಟ್ಟಿದ್ದಾರೆ ಅಂಥೇಳಿ 1.5 ಲಕ್ಷ. ಆಗ ಆ ಸಮಯದಲ್ಲಿ 6-7 ವರ್ಷದ ಹಿಂದೆ ₹1 ₹2 ಅಕಸ್ಮಾತಾಗಿ ಕಳ್ಕೊಂಡು ಬಂದ್ರೇ ಕೂಡ ಸಿಕ್ಕಾಪಟ್ಟೆ ನಾನು ಬೈತಾ ಇದ್ದೆ ಮಕ್ಕಳಿಗೆ. ಧ್ಯಾನಕ್ಕೆ ಬರೋಕಿನ ಮೊದಲು ಅಕಸ್ಮಾತಾಗಿ ಕಳ್ಕೊಂಡು ಬಂದರೆ ₹1 ₹2 ಧ್ಯಾನಕ್ಕೆ ಬಂದಾಗ ಇಷ್ಟೊಂದು ಬೆಲೆ ಬಾಳುವಂಥದ್ದನ್ನೆಲ್ಲ ಕಳ್ಕೊಂಡ್ರೂ ಕೂಡ ನನಗೇನು ಕೂಡ ಆಗಲಿಲ್ಲ. ಅವ್ರಿಗೆ ಬೈಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಅವ್ರಿಗೆ ನಾನೇ ಸಮಾಧಾನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬದಲಾವಣೆ ಆಗಿಬಿಟ್ಟೆ ನಾನು ಧ್ಯಾನಕ್ಕೆ ಬಂದಾಗ. ಧ್ಯಾನದ ಮೊದಲು, ಧ್ಯಾನಕ್ಕೆ ಬಂದಾದ ಮೇಲೆ ಏನೋ ಒಂದು ಒಳ್ಳೆಯದಕ್ಕೋಸ್ಕರನೇ ಆಗಿದೆ. ಯಾವುದು ಕೂಡ ನೋಡು ಶಾಶ್ವತ ಅಲ್ಲ. ಯಾವುದಕ್ಕೂ ನಾವು ಅಂಟುಕೋಬಾರ್ದು. ತಾವರೆ ಎಲೆಯ ಮೇಲಿನ ನೀರಿನ ಹಾಗೆ ನಾವು ಜೀವಿಸ್ಬೇಕು. ಒಂದು ಹೋದರೂ ಇನ್ನೊಂದು ನೀನು ಸಂಪಾದನೆ ಮಾಡ್ಕೊಳ್ತೀಯ. ಯಾರಿಗೋ ಒಬ್ರಿಗೆ ಮೋಸ ಮಾಡಿದ್ದೀವಿ, ಆ ಕರ್ಮವನ್ನು ನಾವು ಕಳ್ಕೊಂಡ್ವಿ ಅಷ್ಟೇ. ಮಕ್ಕಳಿಗೆ ನಾನು ಸಮಾಧಾನ ಮಾಡ್ತಾ ಇದ್ದೀನಿ. ಅದ್ರ ಮೊದಲು ₹1 ₹2 ಅಕಸ್ಮಾತಾಗಿ ಕಳ್ಕೊಂಡ್ಬಂದ್ರೂ ಕೂಡ ಸಿಕ್ಕಾಪಟ್ಟೆ ಬೈತಾ ಇದ್ದೆ. ನೋಡಿ ಎಷ್ಟೊಂದು ಬದಲಾವಣೆ ಇದೆ ಧ್ಯಾನದಲ್ಲಿ. ಯಾಕೆ ಆ ₹1 ₹2 ಕಳ್ಕೊಂಡಾಗ ಮಕ್ಕಳಿಗೆ ನಾನು ಬೈತಾ ಇದ್ನೆ ಅಂದರೆ,
ಇರೋದನ್ನೆಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೆ. ಅದೇ ಒಂದು ಸ್ವಲ್ಪ ದುಡ್ಡು ಕೊಟ್ಟಿರೋದನ್ನು ಕೂಡ ಅದನ್ನು ಕೂಡ ಕಳ್ಕೊಂಡ್ಬಿಟ್ಟಲ್ಲ ನೀನು ಅಂತೇಳಿ ಒಂದು 10 ರೂಪಾಯಿನೂ ಕೂಡ ನಾನು ಬೇರೆಯವ್ರಿಗೆ ಕೇಳಿದ್ದೀನಿ ಆ ಒಂದು ಸಮಯದಲ್ಲಿ. ಅದಕ್ಕೆ ಮಕ್ಕಳು ಏನಾದರೂ ದುಡ್ಡು ಕಳ್ಕೊಂಡು ಬಂದರೆ ಹೊಟ್ಟೆ ಉರ್ಕೊಳ್ತಾ ಇದ್ದೆ, ಅದು ಬೇರೆಯವ್ರ ಹತ್ರ ಇಸ್ಕೊಂಡು ನಿನಗೆ ಕೊಟ್ಟಿರೋದು ಅಂತೇಳಿ. 10 ರೂಪಾಯಿನೂ ಕೂಡ ನಾನು ಬೇರೆಯವ್ರ ಹತ್ರ ಇಸ್ಕೊಂಡಿದ್ದೀನಿ. 1/4 kg ಅಕ್ಕಿ ತಂದು ಅನ್ನವನ್ನು ಮಾಡಿದ್ದೀನಿ. ಅಂತ ಒಂದು ಪರಿಸ್ಥಿತಿ ನನಗೆ ಯಾಕೆ ಬಂತು? ನಾನೇ ತಗೊಂಡು ಬಂದಿರೋದದು. ಆಗ ನನಗೆ ಗೊತ್ತಿರಲಿಲ್ಲ, ತಿಳ್ಕೊಂಡಿರಲಿಲ್ಲ, ಅದಕ್ಕೆ ದುಃಖ ಪಡ್ತಾ ಇದ್ದೆ. ಧ್ಯಾನಕ್ಕೆ ಬಂದಮೇಲೆ ತಿಳ್ಕೊಂಡೆ. ಎಷ್ಟೋ ಜನನ ಅನ್ನವನ್ನು ನಾನು ಕಿತ್ಕೊಂಡಿದ್ದೀನಿ, ತಿಂತಾ ಇರುವಂಥ ಅನ್ನನ ನಾನು ಕಿತ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ನಾನು ಮೋಸ ಮಾಡಿದ್ದೀನಿ, ಎಷ್ಟೋ ಜನಕ್ಕೆ ನಾನು ಅನ್ಯಾಯ ಮಾಡಿದ್ದೀನಿ. ಅದರ ಫಲನೇ ನನಗೆ ಇವಾಗ ಸಿಗ್ತಾ ಇದೆ, ಪಶ್ಚಾತ್ತಾಪ. ಪ್ರಾಯಶ್ಚಿತ ಏನು ಮಾಡ್ಕೋಬೇಕು? ಧ್ಯಾನವನ್ನು ಮಾಡಬೇಕು, ಧ್ಯಾನ ಸಾಧನೆಯನ್ನು ಮಾಡಬೇಕು, ಧ್ಯಾನ ಆಧ್ಯಾತ್ಮಿಕ ಸೇವೆಯನ್ನು ಮಾಡಬೇಕು. ಅದೇ ಪ್ರಾಯಶ್ಚಿತ. ಪರಿಹಾರ ನನಗೆ ಸಿಕ್ತು. ಇವಾಗ ಯಾವಾಗಲೂ ಕೂಡ ಆನಂದವಾಗಿರ್ತೀನಿ. ಪೂಜೆ ಪುನಸ್ಕಾರದಿಂದ ನನಗೆ ಪರಿಹಾರ ಸಿಗಲಿಲ್ಲ, ಧ್ಯಾನದಿಂದ ನನಗೆ ಸಿಕ್ತು. ಯಾವಾಗ ನಾನು ಜ್ಞಾನವನ್ನು ತಿಳ್ಕೊಂಡೆ, ಧ್ಯಾನದಿಂದ ಜ್ಞಾನವನ್ನು ತಿಳ್ಕೊಂಡೆ, ನಾನು ಮಾಡಿರೋದಂತನೇ ನನಗೆ ವಾಪಸ್ ಬಂದಿದೆ. ಅದು ಯಾವಾಗ ನನಗೆ ತಿಳಿತೋ ಪಶ್ಚಾತ್ತಾಪ ಪಟ್ಟೆ. ನನ್ನಿಂದನೇ ಅದು ಆಗಿದೆ, ನನ್ನ ಮುಖಾಂತರನೇ ನನಗೆ ಬಂದಿದೆ ಕಷ್ಟ. ನನ್ನ ಮುಖಾಂತರನೇ ಇರೋದನ್ನೆಲ್ಲ ಕಳ್ಕೊಂಡ್ವಿ, ಅದಕ್ಕೆ ನಾನೇ ಕಾರಣ. ಮತ್ತೆ ಹೊಸದನ್ನ ಸಂಪಾದನೆ ಮಾಡ್ಕೊಂಡು ಬಂದ್ರೂ ಕೂಡ ಕಳ್ಕೊಳ್ತಾ ಇದ್ದೀನಿ. ಎಷ್ಟೋ ಜನ್ಮದಲ್ಲಿ ಆಗೋದು ಇಷ್ಟರಲ್ಲೇನೆ ಮುಗ್ದೋಯ್ತು. ಇಲ್ಲಾಂದ್ರೆ ಎಷ್ಟೋ ಜನ್ಮ ನಾನು ತಗೋಬೇಕಾಗಿತ್ತು, ಹಾಗೆ ಜೀವಿಸ್ಬೇಕಾಗಿತ್ತು. ಧ್ಯಾನದಿಂದ ನನಗೆ ಜ್ಞಾನ ಬಂತು, ಇದು ನನ್ನಿಂದನೇ ಬಂದಿದೆ ಈ ಕಷ್ಟ. ಪಶ್ಚಾತ್ತಾಪ ಪಟ್ಟೆ, ಕಷ್ಟ ದುಃಖ ಅನುಭವಿಸಿದೆ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಕಾಯಿಲೆಗೆ ಬಿದ್ದಿದೆ. ಧ್ಯಾನಕ್ಕೆ ಬಂದ್ಮೇಲೆ ಕಾಯಿಲೆಯಿಂದ ಎದ್ದೆ, ಜ್ಞಾನ ಬಂತು, ನನ್ನಿಂದನೇ ಬಂದಿದೆ ಅಂಥೇಳಿ. ಆಗ್ತಾ ಇರೋದನ್ನೆಲ್ಲ ಸಮಾಧಾನವಾಗಿ ಸ್ವೀಕಾರ ಮಾಡಿಕೊಂಡೆ. ಸಮಾಧಾನ ನನಗೆ ಹೇಗೆ ಸಿಕ್ತು, ಹೇಗೆ ಬಂತು? ಧ್ಯಾನದಿಂದ ಆ ಸಮಾಧಾನವನ್ನು ನಾನು ಕಲ್ತ್ಕೊಂಡೆ, ಸಮಾಧಾನವಾಗಿ ಇರೋದನ್ನು ನಾನು ಕಲ್ತ್ಕೊಂಡೆ. ಶ್ರದ್ಧೆಯಿಂದ ನಾನು ಧ್ಯಾನ ಮಾಡ್ತಾ ಇದ್ದೆ. ಹಗಲು ರಾತ್ರಿ. ಯಾಕೆಂದ್ರೆ ಸತ್ಯವನ್ನ ನಾನು ತಿಳ್ಕೊಂಡೆ, ಇದರಿಂದ ಮುಕ್ತಿಯನ್ನ ನಾನು ಪಡಿಬೇಕು ಅಂತೇಳಿ. ಧ್ಯಾನದಲ್ಲಿ ಯಾವಾಗ ನಾನು ಸತ್ಯವನ್ನ ತಿಳ್ಕೊಂಡ್ನೋ, ಹಗಲು ರಾತ್ರಿ ನನ್ನ ಸಾಧನೆ ಶುರು ಆಯಿತು. ಹಗಲು ರಾತ್ರಿ ಯಾವಾಗ ನಾನು ಸಾಧನೆಯನ್ನ ಶುರು ಮಾಡಿದ್ನೋ, ನಾನು ಮಾಡಿದಂಥದ್ದನ್ನ, ತಪ್ಪುಗಳನ್ನ
ನಾನು ತಿಳ್ಕೊಂಡ್ಮೇಲೆ ಪಶ್ಚಾತ್ತಾಪ ಪಟ್ಟೆ. ನನ್ನ ಮುಖಾಂತರ ಒಪ್ಕೊಂಡೆ, ಸ್ವೀಕಾರ ಮಾಡಿಕೊಂಡೆ. ನನ್ನ ಮುಖಾಂತರನೇ ಎಲ್ಲ ಆಗಿರೋದು. ಇದಕ್ಕೆ ಯಾರು ಕೂಡ ಹೊಣೆ ಅಲ್ಲ. ನಮ್ಮದು ಸೈಕಲ್ಲು ಗಾಡಿ ಕಳೆದೋಗಿದೆ ಅಂದರೆ ಆ ಕಳ್ಳರಲ್ಲ ಬಂದ್ ಮಾಡಿದ್ದು. ನಾನು ಮಾಡಿದಂಥ ಕರ್ಮ ಅದೇ ಅವ್ರ ಮುಖಾಂತರ ಅಲ್ಲಿ ಮಾಡಿಸಿದೆ. ಸೈಟ್ ತಗೊಂಡ್ವಿ, ಅಲ್ಲಿ ದುಡ್ಡು ಮೋಸ ಆಯಿತು. ಯಾರೋ ಒಬ್ರು ಇನ್ನೊಂದು ಸತಿ ಫೋನ್ ಮಾಡಿ ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಅಲ್ಲಿ ಮೋಸ ಆಯಿತು. ಯಾಕೆ ನಮಗೆ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಆದರು? ನಾನು ಮಾಡಿರೋದಕ್ಕೆ. ಧ್ಯಾನದಲ್ಲಿ ನಾನು ತಿಳ್ಕೊಂಡಾಗ ನಾನು ಸ್ವೀಕಾರ ಮಾಡಿಕೊಂಡೆ, ಇದು ನನ್ನ ಮುಖಾಂತರನೇ ಇದು ನಡೀತಾ ಇದೆ, ಎಲ್ಲ ಇದಕ್ಕೆ ನಾನೇ ಕಾರಣ. ಎಷ್ಟೋ ಜನಕ್ಕೆ ದುಃಖ ಕೊಟ್ಟಿದ್ದೀನಿ, ನಷ್ಟ ಮಾಡಿದ್ದೀನಿ, ತೊಂದರೆಯನ್ನು ಕೊಟ್ಟಿದ್ದೀನಿ, ಮಾಡಬಾರ್ದನ್ನೆಲ್ಲ ಮೋಸವನ್ನು ಮಾಡಿದ್ದೀನಿ. ಆದರೆ ಆ ಶರೀರಗಳು ಇಲ್ಲ. ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಆ ಶರೀರ ಇಲ್ಲ. ನಾನು ಕೂಡ ಆ ಶರೀರ ಇವಾಗ ಈ ಶರೀರದಲ್ಲೇ ಇದ್ದು ನಾನು ಕೂಡ ಅದು ಮಾಡಿರೋದಲ್ಲ. ನನ್ನ ಕೂಡ ಎಷ್ಟೋ ಶರೀರವನ್ನು ನಾನು ಕೂಡ ಬದಲಾಯಿಸಿದ್ದೀನಿ. ಆದರೆ ಆತ್ಮಗಳು ಗುರುತಿಸುವಂಥ ಶಕ್ತಿ ಧ್ಯಾನಕ್ಕಿದೆ. ನಾನು ಎಷ್ಟೆಷ್ಟೋ ಜನಕ್ಕೆ ಮೋಸ ಮಾಡಿದ್ದೀನೋ, ಎಷ್ಟೆಷ್ಟೋ ಜನಕ್ಕೆ ತೊಂದರೆ ಕೊಟ್ಟಿದ್ದೀನೋ. ಆಧ್ಯಾತ್ಮಿಕ ಸೇವೆಯಿಂದನೇ ಇದರಿಂದ ನಾನು ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಪೂಜೆ ಪುನಸ್ಕಾರಗಳಿಂದಲ್ಲ, ಹೋಮ ಯಜ್ಞಗಳಿಂದಲ್ಲ. ಆಧ್ಯಾತ್ಮಿಕ ಸೇವೆಯಿಂದ ನಾನು ಮುಕ್ತಿಯನ್ನು ಪಡಿತೀನಿ. ಅದರಿಂದ ಹೊರಗಡೆ ಬರಬೇಕಂದ್ರೆ ಧ್ಯಾನ ಪ್ರಚಾರ ಸೇವೆಯನ್ನು ನಾನು ಮಾಡೋದ್ರಿಂದ ಇದನ್ನು ಮುಕ್ತಿಯನ್ನು ನಾನು ಪಡಿತೀನಿ ಅಂತೇಳಿ ಈ ಸತ್ಯವನ್ನು ನಾನು ತಿಳ್ಕೊಂಡೆ. ಮತ್ತೆ ಅದರಿಂದ ನಾನು ಹೊರಗಡೆ ಬಂದೆ. ಎಷ್ಟು ಸಮಯ ಬೇಕಾಯಿತು? ಒಂದೇ ದಿನಕ್ಕೆ ನನಗೆ ಸಿಕ್ಬಿಡ್ತಾ ಇದೆಯಲ್ಲ. ಸಮಯ ಬೇಕಾಗತ್ತೆ ಫ್ರೆಂಡ್ಸ್. ಅದಕ್ಕೆ ಕಬೀರ್ ಅವರು ಶ್ರದ್ಧಾ ಸಬೂರಿ ಅಂತ ಹೇಳಿರೋದು. ಧ್ಯಾನದ ಸಾಧನೆ ನಿತ್ಯ ನಿರಂತರವಾಗಿ ನಾವು ಮಾಡ್ತಾನೆ ಇರಬೇಕು. ಸಹನೆಯಿಂದ, ಸಹನೆಯನ್ನು ಅದಷ್ಟಕ್ಕದೇ ನಮಗೆ ಬಂದ್ಬಿಡತ್ತೆ. ಯಾವಾಗ ನಾನು ಈ ಜ್ಞಾನವನ್ನು ನಾನು ಪಡ್ಕೊಂಡೆ, ಯಾವುದೂ ಕೂಡ ಶಾಶ್ವತ ಅಲ್ಲ ಅಂಥೇಳಿ, ಇರೋದನ್ನೆಲ್ಲ ಕಳ್ಕೊಂಡ್ವಿ, ಹೊಸದನ್ನು ಬರೋದನ್ನೆಲ್ಲನೂ ಕೂಡ ಕಳ್ಕೊಳ್ತಾ ಇದ್ವಿ. ಯಾವುದಿದೆ ಶಾಶ್ವತ? ಯಾವುದು ಶಾಶ್ವತವಾಗಿದೆ ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ನನಗೆ ಈ ಜ್ಞಾನ ಯಾವಾಗ ಬಂತಂದರೆ, ಇರೋದನ್ನೆಲ್ಲ ಕಳ್ಕೊಂಡ್ಮೇಲೆ ಹೊಸದನ್ನು ಕೂಡ ಕಳ್ಕೊಳ್ತಾ ಇದ್ದಾಗ ಯಾವುದು ಶಾಶ್ವತ ಅದರ ಬಗ್ಗೆ ನನ್ನ ಚಿಂತನೆಯನ್ನು ಇರಬೇಕು. ಈ ಜ್ಞಾನವನ್ನು ನಾನು ಕಲ್ತ್ಕೊಳ್ತಾ ಇದ್ದೀನಿ.
ಇದರಲ್ಲಿ ಎಲ್ಲೂ ಕೂಡ ದುಃಖ ಅನ್ನೋದೇ ಇಲ್ಲ. ಯಾವಾಗಲೂ ಕೂಡ ಆನಂದ, ಪ್ರತಿ ಕ್ಷಣ ಕೂಡ ಆನಂದ. ಇದು ಈ ಜ್ಞಾನವನ್ನ ಯಾರು ಕೂಡ ಕಳ್ತನ ಮಾಡೋದಿಲ್ಲ, ಯಾರು ಕೂಡ ದೋಚ್ಕೊಳ್ಳೋದಿಲ್ಲ, ಯಾರು ಕೂಡ ಮೋಸ ಮಾಡೋರು ಸಿಗೋದಿಲ್ಲ ನಮ್ಗೆ. ಈ ಜ್ಞಾನವನ್ನ ನಾವು ಕಲ್ತಾನೆ ಇರ್ತೀವಿ, ಪಡ್ಕೊಳ್ತಾನೆ ಇರ್ತೀವಿ. ಎಲ್ಲೂ ಕೂಡ ಭಯ ಅನ್ನೋದೇ ಇಲ್ಲ. ಇರುವಂತ ಭಯವನ್ನ ಹೋಗ್ಬಿಡತ್ತೆ. ಕೇವಲ ವಸ್ತು ಮಾತ್ರ ಅಷ್ಟೇ ಅಲ್ಲ ನಾನು ಕಳ್ಕೊಂಡಿರೋದು. ನಮ್ಮ ಜೊತೆಗಿರುವಂಥ ನಮ್ಮ ಅತ್ತೆ ಮಾವ ಆ ಶರೀರವನ್ನು ಬಿಟ್ಟರು, ನಮ್ಮ ತಂದೆಯವರು ಶರೀರವನ್ನು ಬಿಟ್ಟರು. ಯಾರಿದ್ದಾರೆ ನಮ್ಮ ಜೊತೆಗೆ? ಶಾಶ್ವತವಾಗಿ ಯಾರಿದ್ದಾರೆ? ಒಂದು ವಸ್ತು ಆಗಲಿ, ಒಂದು ವ್ಯಕ್ತಿ ಆಗಲಿ, ಅದು ಯಾವುದು ಕೂಡ ಶಾಶ್ವತ ಅಲ್ಲ ಅಂಥೇಳಿ ಈ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಜ್ಞಾನವನ್ನು ನಾನು ಪಡ್ಕೊಳ್ತಾನೇ ಇದ್ದೀನಿ. ಚೆನ್ನಾಗಿರೋರು ನಮ್ಮ ಅತ್ತೆ ಮಾವನೇ ಶರೀರ ಬಿಟ್ರು. ನಮ್ಮ ಕಣ್ಣು ಮುಂದೆನೆ ನಮ್ಗೆ ಬೆಳೆಸಿದಂಥ ನಮ್ಮ ತಂದೆನೇ ಶರೀರ ಬಿಟ್ರು. ಇದು ಎಲ್ಲರ ಜೀವನದಲ್ಲಿನೂ ಕೂಡ ನಡೀತಾ ಇರತ್ತೆ. ಇದು ಏನು ಹೊಸದಲ್ಲ. ಆದರೂ ಕೂಡ ನಾವು ದುಃಖ ಪಡ್ತಾ ಇರ್ತೀವಿ. ಆದರೂ ಕೂಡ ನಾವು ಸತ್ಯದ ಕಡೆ ನಾವು ಚಿಂತನೆಯನ್ನ ಮಾಡೋದಿಲ್ಲ. ಯಾವುದು ಶಾಶ್ವತವಾಗಿದೆ ಅದನ್ನು ನಾವು ಗಳಿಸ್ಕೋಬೇಕು ಅಂತ ನಮಗೆ ಚಿಂತನೆ ಇರಬೇಕು, ಆಧ್ಯಾತ್ಮಿಕ ಚಿಂತನೆ ಇರಬೇಕು, ಆಧ್ಯಾತ್ಮಿಕ ಸೇವೆಯನ್ನು ನಾವು ಮಾಡಬೇಕು. ಅದೇ ನಮಗೆ ದೊಡ್ಡ ಆಸ್ತಿ. ಯಾರು ಕೂಡ ಕಳ್ಳರು ಬಂದು ಕದ್ಕೊಂಡು ಹೋಗೋದಿಲ್ಲ, ಕಳ್ತನ ಮಾಡೋದಿಲ್ಲ. ಅಂತಹ ಆಸ್ತಿಯನ್ನು ನಾವು ಸಂಪಾದನೆ ಮಾಡಬೇಕು ಫ್ರೆಂಡ್ಸ್. ಎಷ್ಟೋ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಎಷ್ಟೋ ವಸ್ತು ನಮಗೆ ಬಿಟ್ಟು ಹೋಗುತ್ತೆ. ಆದರೆ ನಾವು ಧ್ಯಾನವನ್ನು ಮಾಡ್ತಾ ಜ್ಞಾನವನ್ನು ಸಂಪಾದನೆ ಏನು ಮಾಡ್ಕೊಂಡಿರ್ತೀವಿ, ಆತ್ಮಜ್ಞಾನವನ್ನು, ಅದು ನಮ್ಮ ಹಿಂದೆ ಬರುತ್ತೆ. ಅದರ ಚಿಂತನೆಯಲ್ಲಿ ನಾವು ಇರಬೇಕು. ಯಾವುದು ಶಾಶ್ವತ ಅದನ್ನು ನಾವು ಗಳಿಸ್ಕೋಬೇಕು. ಅಂತಹ ಒಂದು ಆಸ್ತಿಯನ್ನು ನಾವು ಗಳಿಸ್ಕೊಳ್ತಾ ಇರಬೇಕು. ಅಲ್ಲಿ ನಮ್ಗೆ ಯಾವ ಭಯ, ಕಳ್ಳರ ಭಯನೂ ಇಲ್ಲ, ಕಳ್ದೋಗತ್ತ ಅನ್ನೋದು ಭಯನೂ ಇಲ್ಲ. ಆ ಆಸ್ತಿ ಇನ್ನೂ ದೊಡ್ಡದಾಗ್ತಾನೆ ಹೋಗತ್ತೆ. ಅಂತ ಒಂದು ಆಸ್ತಿ ಬಗ್ಗೆ ನಮಗೆ ಚಿಂತನೆ ಇರಬೇಕು. ಯಾವುದು ಕಳೆದು ಹೋಗೋದಿಲ್ವೋ, ಯಾವುದು ಶಾಶ್ವತವಾಗಿರುತ್ತೋ ಅದರ ಒಂದು ಆಸ್ತಿ ನಾವು ಗಳಿಸ್ಕೊಳ್ತಾ ಇರಬೇಕು. ಅದ್ರ ಬಗ್ಗೆ ನಮ್ಮ ಚಿಂತನೆ ಇರಬೇಕು. ಈ ಸತ್ಯವನ್ನ ನಾನು ಯಾವಾಗ ತಿಳ್ಕೊಂಡೆ ಅಂದ್ರೆ ಧ್ಯಾನಕ್ಕೆ ಬಂದ ಮೇಲೆ. ಧ್ಯಾನಕ್ಕೆ ಬರೋಕಿನ ಮೊದಲು ದುಃಖದಲ್ಲಿ ಇದ್ದೆ. ಯಾಕೆ ನನ್ನ ಜೀವನ ಹೀಗಾಗಿದೆ ಅಂತೇಳಿ.
ಪ್ರತಿದಿನ ನಾವು ಸಾಧನೆಯನ್ನು ಮಾಡಬೇಕು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರದು ಫ್ರೆಂಡ್ಸ್. ಒಂದು ಕ್ಷಣ ಕೂಡ ನಮಗೆ ತುಂಬ ಅಮೂಲ್ಯವಾಗಿರುವಂತಹ ಸಮಯ. ಒಂದು ಕ್ಷಣ ಕೂಡ ಬೇಡದಿರುವಂಥ ಮಾತು, ಬೇಡದಿರುವಂಥ ಯೋಚನೆ ಒಂದು ಕ್ಷಣ ಕೂಡ ನಾವು ಮಾಡಬಾರ್ದು. ಪ್ರತಿ ಕ್ಷಣ ಕೂಡ ಅರಿವಿನಿಂದ ನಾವು ಜೀವಿಸ್ತಾ ಇರಬೇಕು. ಅರಿವೇ ಗುರುವು. ಪ್ರತಿ ಕ್ಷಣ ಇರುವಂಥದ್ದು ಹೊಸದನ್ನ ಹೇಳ್ಕೊಡ್ತಾ ಇರೋದು ನಮ್ಮ ಒಳಗಡೆನೆ, ನಮ್ಮ ಜೊತೆಗೇನೆ ಇದೆ ನಮ್ಮ ಉಸಿರು. ನಾವು ಉಸಿರಿನ ಸಂಘವನ್ನ ಮಾಡೋಣ. ಯಾವುದು ಕಳೆದು ಹೋಗೋದಿಲ್ವೋ, ಯಾವುದು ಶಾಶ್ವತವಾಗಿರುತ್ತೋ ನಮ್ಮ ಉಸಿರು ಆ ಜ್ಞಾನವನ್ನ ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಈ ಕ್ಷಣದಲ್ಲಿ ನಮ್ಮ ಜೀವನ ಇದೆ ಅಂತೇಳಿ ಈ ಕ್ಷಣದ ಜೀವನವನ್ನ ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಕಳೆದೋಗಿರೋದ್ ಬಗ್ಗೆ ಏನ್ ಕಳ್ಕೊಂಡಿದ್ದೀವಿ ನಾವು? ನಮ್ಮ ಕರ್ಮವನ್ನ ಮಾಡಿದಂತ ಕರ್ಮವನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ದುಃಖ ಯಾಕೆ ಪಡ್ಬೇಕು? ಎಷ್ಟೋ ಜನಕ್ಕೆ ಮೋಸ ಮಾಡಿ ಅದನ್ನ ಆ ಒಂದು ಆಸ್ತಿಯನ್ನ ಸಂಪಾದನೆ ಮಾಡ್ಕೊಂಡಿದ್ವಿ. ಆ ಕರ್ಮವನ್ನ ಕಳ್ಕೊಂಡ್ವಿ. ಯಾರೋ ಒಬ್ರು ಬಂದು ದೋಚ್ಕೊಂಡು ಹೋದ್ರು ಅಷ್ಟೇ. ಅದಕ್ಕೆ ದುಃಖ ಯಾಕೆ ಪಡ್ಬೇಕು? ಯಾವುದು ಶಾಶ್ವತವಾಗಿದೆ ಅಂತ ಒಂದು ಆಸ್ತಿಯನ್ನ ನಾವು ಮಾಡ್ಕೊಳ್ಳೋದನ್ನ ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ. ಈ ಕ್ಷಣದ ಜೀವನವನ್ನ ನಮ್ಮ ಉಸಿರು ಎಂಬ ಗುರು ನಮಗೆ ಕಲಿಸ್ಕೊಡತ್ತೆ. ಈ ಕ್ಷಣದ ಜೀವನ ನಮ್ದು ಹೇಗಿರ್ಬೇಕು,
ನಮ್ಮಲ್ಲಿರುವಂಥ ಶಕ್ತಿಯನ್ನು ನಾವು ಜಾಗೃತಗೊಳಿಸೋಣ. ಶ್ವಾಸದ ಜೊತೆಗೆ ಇದ್ದು ನಮ್ಮನ್ನು ನಾವು ಗುರುತಿಸೋಣ ಮಾಸ್ಟರ್ಸ್. ಎಲ್ಲವನ್ನೂ ಕೂಡ ನಾವು ಮರೆತು ಬಿಡೋಣ. ಕೇವಲ ಶ್ವಾಸದ ಜೊತೆಗೆ ನಾವು ಒಂದಾಗೋಣ ಮಾಸ್ಟರ್ಸ್. ಶ್ವಾಸೇ ನಮ್ಮ ಗುರು, ಉಸಿರೇ ನಮ್ಮ ಗುರು. ಎಲ್ಲೋ ಹೋಗ್ತಾ ಇರೋ ಮನಸ್ಸನ್ನು ಉಸಿರಾಟದ ಜೊತೆಗೆ ನಾವು ಒಂದು ಮಾಡ್ತೀವಿ ಮಾಸ್ಟರ್ಸ್. ನಮ್ಮ ಶರೀರ ಎಲ್ಲಿದೆಯೋ ನಮ್ಮ ಮನಸ್ಸು ಕೂಡ ಅಲ್ಲೇ ಇರಬೇಕು. ಶ್ವಾಸದ ಜೊತೆಗೆ ಮನಸ್ಸನ್ನು ನಿಲ್ಲಿಸಬೇಕು.
ಅವಕಾಶ. ಮಾಸ್ಟರ್ಸ್, ಈ ಊರಿಗೆ ಬಂದಂತ ದಿವ್ಯ ಅವಕಾಶವನ್ನ ಬಳಸಿಕೊಳ್ಳಿ. ಹೊರಗಡೆ ಇರ್ತಕ್ಕಂಥವ್ರು ಓಡಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಯಾವುದೇ ಸ್ಥಳದಲ್ಲಿರಲು ಕೂತ್ಕೊಂಡು ಧ್ಯಾನವನ್ನ ಮಾಡಿ. ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಜ್ಞಾನ ಸಿಗೋದು. ದಯವಿಟ್ಟು ನೀರಿನ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಕೊಳ್ಳಿ. ಮಕ್ಕಳು ಕೂಡ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ. ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಮಕ್ಕಳಿಗೆ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಹೇಳಿ. ಧ್ಯಾನ ಮಾಡೋರಿಗೆಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಆರಾಮಾಗಿ ಕೂತ್ಕೊಳ್ಳಿ ಮಾಸ್ಟರ್. ಆ ಕಡೆ ಈ ಕಡೆ ಓಡಾಡ್ತಾ ಇರೋರು ಒಂದು ಕಡೆ ಕೂತ್ಕೊಳ್ಳಿ ಮಾಸ್ಟರ್.
ನಿಗೂಢವಾಗಿ ಕಣ್ಣುಚ್ಚಿ ಉಸಿರಾಟವನ್ನು ಗಮನಿಸೋಣ. ಮಧುರವಾದ ಸಂಗೀತದೊಂದಿಗೆ ಶ್ವಾಸದ ಮೇಲೆ ಧ್ಯಾಸ.
ಉಸಿರಾಟದ ಜೊತೆಗೆ ಇದ್ದು ನಮ್ಮನ್ನು ನಾವು ಗುರುತಿಸೋಣ ಮಾಸ್ಟರ್ಸ್. ಎಲ್ಲವನ್ನೂ ಕೂಡ ನಾವು ಮರೆತಿರೋಣ. ಕೇವಲ ಶ್ವಾಸದ ಜೊತೆಗೆ ನಾವು ಒಂದಾಗೋಣ ಮಾಸ್ಟರ್ಸ್. ಶ್ವಾಸೇ ನಮ್ಮ ಗುರು, ಉಸಿರೇ ನಮ್ಮ ಗುರು. ಎಲ್ಲೋ ಹೋಗ್ತಾ ಇರೋ ಮನಸ್ಸನ್ನು ಉಸಿರಾಟದ ಜೊತೆಗೆ ನಾವು ಒಂದು ಮಾಡ್ಸೋಣ ಮಾಸ್ಟರ್ಸ್. ನಮ್ಮ ಶರೀರ ಎಲ್ಲಿದೆಯೋ ನಮ್ಮ ಮನಸ್ಸು ಕೂಡ ಅಲ್ಲೇ ಇರಬೇಕು. ಶ್ವಾಸದ ಜೊತೆಗೆ ಮನಸ್ಸನ್ನು ನಿಲ್ಲಿಸಬೇಕು.
ಎಷ್ಟು ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಉಸಿರಿನಲ್ಲಿ ಅಡಗಿದೆ. ಬ್ರಹ್ಮಾಂಡದ ಶಕ್ತಿ ನಮ್ಮ ಉಸಿರಿನಲ್ಲಿಯೇ ಇಂಥ ಒಂದು ಅದ್ಭುತವಾದಂತಹ ಜ್ಞಾನವನ್ನು ಅಡಗಿದೆ ಅಂತೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು. ಅವ್ರಿಗೆ ನಾವು ಹೃದಯದಿಂದ ನಮನವನ್ನು ತಿಳಿಸೋಣ ಫ್ರೆಂಡ್ಸ್. ಈ ಸಾಧನೆಯನ್ನು ನಾವು ಮನೆ ಬಿಟ್ಟು ಹೋಗಿ ಮಾಡೋದಲ್ಲ, ಮನೆಯಲ್ಲೇ ಇದ್ದು ನಾವು ಈ ಸಾಧನೆಯನ್ನು ಮಾಡ್ಬೋದು. ದುಃಖರಾಹಿತ್ಯ ಜೀವನವನ್ನು ನಾವು ಜೀವಿಸ್ಬೋದು. ದುಃಖನೇ ಇಲ್ಲದೆ ಹಾಗೆ ಯಾವಾಗಲೂ ಕೂಡ ನಾವು ಆನಂದವಾಗಿ ಜೀವಿಸಬಹುದು. ಆತ್ಮಜ್ಞಾನವನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಮನೆಯಲ್ಲೇ ಇದ್ದು ಈ ಸಾಧನೆಯನ್ನು ಮಾಡ್ಬೋದು ಅಂತೇಳಿ ಎಷ್ಟೊಂದು ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು. ಅಂಥ ಒಂದು ಮಹಾಶಕ್ತಿಗೆ ನಮ್ಮ ಜೊತೆಗಿರುವಂಥ ಒಂದು ನಮಗೆ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಕೂಡ ಅದೃಷ್ಟವಂತರು, ನಾವೆಲ್ಲರೂ ಕೂಡ ಭಾಗ್ಯವಂತರು. ಅವ್ರ ಜೊತೆಗೆ ಇದ್ದು ನಾವು ಕಲ್ತ್ಕೊಳ್ತಾ ಇದ್ದೀವಿ. ಅವ್ರ ಜೊತೆಗೆ ಇದ್ದು ನಾವು ಲೋಕ ಕಲ್ಯಾಣದ ಒಂದು ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೀವಿ, ಧರ್ಮ ಸ್ಥಾಪನೆಯನ್ನ ಮಾಡೋದಕ್ಕೆ. ಎಲ್ಲರೂ ಕೂಡ ಸಸ್ಯಾಹಾರಿ ಸಾಧುಗಳನ್ನಾಗಿ ಎಲ್ಲರೂ ಕೂಡ ಆಗಬೇಕು. ಸಾಧು ಸಂತರ ಜೀವನ ಈ ಭೂಮಿ ಮೇಲೆ ಮತ್ತೆ ಅವತರಿಸಬೇಕು. ಧರ್ಮ ಸ್ಥಾಪನೆ ಆಗಬೇಕು. ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಬೇಕು. ಎಲ್ಲರ ಮನಸ್ಸನ್ನು ಕೂಡ ಯಾವಾಗಲೂ ಕೂಡ ಆನಂದವಾಗಿ ನಲಿತಾ ಇರಬೇಕು. ಯಾರು ಕೂಡ ದುಃಖದಲ್ಲಿ ಒಬ್ಬರು ಕೂಡ ಇರಬಾರ್ದು ಅನ್ನೋದೇ ಅವ್ರ ಒಂದು ಸಂಕಲ್ಪ. ನಾವು ಕೂಡ ಸಾಧನೆಯನ್ನ ಮಾಡ್ತಾ ಆ ಒಂದು ಶಕ್ತಿ ಜೊತೆಗೆ ನಾವು ಕೂಡ ಕೈ ಜೋಡಿಸಿದ್ರೆ ಅದರಲ್ಲಿ ನಾವು ಒಂದು ಸ್ವಲ್ಪ ಸಾಸಿವೆ ಕಾಳಷ್ಟು ನಾವು ಕೂಡ ಒಂದು ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿರ್ತೀವಿ. ನಮ್ಮ ಪಾಪದಿಂದ, ನಮ್ಮ ಕರ್ಮದಿಂದ, ನಮ್ಮ ಜನ್ಮದಿಂದ ನಾವು ಕೂಡ ಮುಕ್ತಿಯನ್ನು ನಾವು ಪಡಿತೀವಿ ಆಧ್ಯಾತ್ಮಿಕ ಸೇವೆಯಿಂದ. ಧ್ಯಾನವನ್ನು ಮಾಡ್ತಾ ಧ್ಯಾನ ಪ್ರಚಾರ ಕೂಡ ನಾವು ಮಾಡೋಣ ಫ್ರೆಂಡ್ಸ್. ಆಧ್ಯಾತ್ಮಿಕ ಸೇವೆಯನ್ನು ನಾವು ಮಾಡೋಣ. ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋಣ. ಉದ್ಧರೇದ ಆತ್ಮನಾತ್ಮನ. ನಮ್ಮ ಆತ್ಮಜ್ಯೋತಿಯನ್ನು ನಾವೇ ಬೆಳೆಸ್ಕೋಬೇಕು. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಆವಾಗಲೇ ನಮ್ಮ ಒಳಗಡೆ ಕಾಂತಿಯನ್ನು ನಾವು ತುಂಬಿಕೊಳ್ತೀವಿ. ಕೇವಲ 1 ನಿಮಿಷ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್.
10 ಸೆಕೆಂಡ್ಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಹೃದಯದಿಂದ ಚಪ್ಪಾಳೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್ ಧ್ಯಾನವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಇವತ್ತು.